ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಸಂಜೆ ಟೀ ಟೈಮ್ಗೆ ಗರಿಗರಿಯಾದ ಒಂದು ಸೂಪರ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ರವೆ, 1 ಆಲೂಗೆಡ್ಡೆ ಇತ್ತು ಅಂದರೆ ಸಾಕು. ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಇದನ್ನು ತುಂಬ ಗರಿಗರಿಯಾಗಿ ನಾವು ರೆಡಿ ಮಾಡ್ಕೋಬೋದು. ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಇದು. ಖಂಡಿತ ಟ್ರೈ ಮಾಡಿ. ಇವಾಗ ಮಾಡೋ ವಿಧಾನ ನೋಡೋಣ. ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಬೇಕಾದ್ರೆ 1/2 ಸ್ಪೂನು ಸಾಸಿವೆ, 1/2 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಒಂದೇ ಒಂದು ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು, ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳು ಸ್ವಲ್ಪ ಚಿಕ್ಕದಾಗಿ ಇದನ್ನು ಕೂಡ ಹೆಚ್ಚಿ ಸೇರಿಸಬೇಕು. ನೋಡಿ, ಇದಿಷ್ಟೇ ಪದಾರ್ಥ ಕಡಿಮೆ ಹುರಿನಲ್ಲಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ನೀರು ಸೇರಿಸಬೇಕು. ಇವಾಗ ನೀರು ಹಾಕ್ತಾ ಇದ್ದೀನಿ. ನೀರು ಬಂದು 1 ಕಪ್ ಅಳತೆಯಿಂದ 2.5 ಕಪ್ ಆಗುವಷ್ಟು ನೀರು ಹಾಕೋಣ. ಇವಾಗ ನೋಡಿ, 2.5 ಕಪ್ ಆಗುವಷ್ಟು ನೀರು ಹಾಕಿದ್ದಾಯಿತು. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡೋಣ. ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಕುದಿಯೋದಕ್ಕೆ ಬಿಡಬೇಕು. ಇವಾಗ ನೋಡಿ, ನೀರು ಕೂಡ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ರವೆ ಹಾಕೋಣ. ರವೆ ಬಂದು ನೀರನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ರವೆ ಸೇರಿಸ್ತಾ ಇರೋದು. 2.5 ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೆ, ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರವೆ ಹಾಕ್ತಾ ಇದ್ದೀನಿ. ರವೆ ಬಂದು ಉಪ್ಪಿಟ್ಟು ಮಾಡುವಂಥ ನಾರ್ಮಲ್ ದಪ್ಪ ರವೆ, ಮತ್ತು ಇದನ್ನೇನು ಉರಿಯೋದು ಬೇಡ, ಹಾಗೆ ಸೇರಿಸಿದ್ರಾಯ್ತು. ನೋಡಿ, 1 ಕಪ್ ಆಗುವಷ್ಟು ರವೆ ಹಾಕ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ನಾವು 1-2 ನಿಮಿಷ ಕಡಿಮೆ ಉರಿನಲ್ಲಿ ಚೆನ್ನಾಗಿ ರವೆನ ಅಳಿಸ್ಕೋಬೇಕು. ಇವಾಗ ನೋಡಿ, ನಾನು ಕೂಡ 1-2 ನಿಮಿಷ ರವೆನ ಅಳಿಸ್ಕೊಂಡು ಫೈನಲಿ ಗ್ಯಾಸ್ ಆಫ್ ಮಾಡಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರವೆನೂ ಕೂಡ ತುಂಬ ಸಾಫ್ಟಾಗಿ ಅಳ್ಕೊಂಡಿದೆ. ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ. ಕೆಳಗಡೆ ಪಾತ್ರೆನ ಇಳಿಸಿ ಇದು ಬಿಸಿ ಆರೋವಷ್ಟರೊಳಗೆ ನಾವು ಸ್ವಲ್ಪ ಆಲೂಗೆಡ್ಡೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಆಲೂಗೆಡ್ಡೆ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಮೀಡಿಯಮ್ ಸೈಜು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ವಲ್ಪ ಈ ರೀತಿ ದಪ್ಪಾಗಿ ಹೆಚ್ಚಿ ಒಂದು ಪಾತ್ರೆಗೆ ಹಾಕಿ ನಾನು ಬೇಯೋದಕ್ಕೆ ಇಟ್ಟಿದ್ದೆ. ಒಂದು 3-4 ನಿಮಿಷ ಅಷ್ಟೇ. ಆಲೂಗೆಡ್ಡೆ ಬೇಗ ಬೆಂದೋಗುತ್ತೆ ನಾವು ಈ ರೀತಿ ಹೆಚ್ಚಿ ಬೇಯಿಸ್ಕೊಳ್ಳೋದ್ರಿಂದ. ಇದನ್ನು ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಅಥವಾ ನೀವು ತುರಿದಾದ್ರೂ ಸೇರಿಸ್ಬೋದು. ನೋಡಿ, ಒಟ್ಟಿನಲ್ಲಿ ಗಂಟು ಇರಬಾರ್ದು ಅಷ್ಟೇ. ನೀವು ಯಾವ ಥರನಾದರೂ ಮಾಡಿ, ಒಟ್ಟಿನಲ್ಲಿ ಗಂಟು ಇರಬಾರ್ದು. ಒಂದೇ ಒಂದು ಆಲೂಗೆಡ್ಡೆ ಆಗಿರೋದ್ರಿಂದ ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಅಥವಾ ನೀವು ತುರಿದಾದ್ರೂ ಸೇರಿಸ್ಬೋದು. ನೋಡಿ, ಇಷ್ಟೇ, ಇದು ಆಲೂಗೆಡ್ಡೆ ರೆಡಿ ಆಯಿತು. ಇವಾಗ ನಾವು ಇದನ್ನು ಆವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಆರೋದಕ್ಕೆ ಬಿಟ್ಟಂತ ರವೆಗೆ ಸೇರಿಸೋಣ. ಪಾತ್ರೆನ ಕೆಳಗಡೆ ಇಳಿಸಿ ಒಂದು 3-4 ನಿಮಿಷ ನಾನು ಬಿಸಿ ಆರೋದಕ್ಕೆ ಬಿಟ್ಟಿದ್ದೆ. ರವೆನೂ ಕೂಡ ಸ್ವಲ್ಪ ಬಿಸಿ ಆರಿದೆ. ಇವಾಗ ನಾವು ಸ್ಮ್ಯಾಶ್ ಮಾಡಿದಂಥ ಆಲೂಗೆಡ್ಡೆನ ಸೇರಿಸೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು 1 ಸ್ಪೂನ್ ಆಗುವಷ್ಟು ದಪ್ಪಾಗಿ ಪುಡಿ ಮಾಡಿರುವಂಥ ಮೆಣಸಿನಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ರುಚಿಗೆ ಉಪ್ಪು ಮೊದಲೇ ಹಾಕಿರೋದ್ರಿಂದ ಇವಾಗ ಉಪ್ಪೆಲ್ಲ ಏನೂ ಸೇರಿಸೋದು ಬೇಡ. ನೋಡಿ, ಜಸ್ಟ್ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಇದನ್ನು ನಾವು ಕೈನಲ್ಲಿ ಸ್ವಲ್ಪ ನಾದ್ಕೋಬೇಕು. ನಾದುವಾಗ ಎಣ್ಣೆ ತುಪ್ಪ ಎಲ್ಲ ಏನೂ ಹಾಕೋದು ಬೇಡ. ಅಕಸ್ಮಾತ್ ಏನಾದರೂ ನಿಮಗೆ ತೆಳ್ಳಗಾಯಿತು ಅಂತ ಅನಿಸಿದ್ರೆ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಆಲೂಗೆಡ್ಡೆ ಮತ್ತು ರವೆ ಸಪ್ರೇಟ್ ಆಗಿರುತ್ತೆ. ಹಂಗಾಗಿ ಸ್ವಲ್ಪ ಎರಡು ಚೆನ್ನಾಗಿ ಹೊಂದ್ಕೋಬೇಕು. ಕೈನಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ನಾದೋದು ಬೇಡ. ನೋಡಿ, ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟೇ, ಇದು ರೆಡಿ ಆಯಿತು. ಇವಾಗ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮಗೆ ಬೇಕಾದ ಶೇಪಲ್ಲಿ ಇವುಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ರೆಡಿ ಮಾಡ್ಕೋಬೋದು. ನೀವು ಇದನ್ನು ವಡೆ ಶೇಪಲ್ಲಾದರೂ ಮಾಡ್ಕೋಬೋದು, ಅಂದರೆ ಉದ್ದಿನ ವಡೆ ಬರುತ್ತೆ ನೋಡಿ, ಆ ಶೇಪಲ್ಲಾದರೂ ಮಾಡ್ಕೋಬೋದು, ಅಥವಾ ಈ ರೀತಿ ಬಾಲ್ ಶೇಪಲ್ಲಾದರೂ ಮಾಡ್ಕೋಬೋದು. ನೋಡಿ, ರೌಂಡಾಗಿ ಈ ರೀತಿ ಬಾಲ್ ಶೇಪಲ್ಲಾದರೂ ಮಾಡ್ಕೋಬೋದು, ಅಥವಾ ಅದನ್ನೇ ನಾವು ಸ್ವಲ್ಪ ಈ ರೀತಿ ಉದ್ದನಾಗಿ ಮಾಡಿಕೊಂಡು ಸಿಲಿಂಡರ್ ಶೇಪಲ್ಲಾದರೂ ಮಾಡ್ಕೋಬೋದು. ನೋಡಿ, ಈ ಥರನಾದರೂ ಮಾಡ್ಕೋಬೋದು. ಅಥವಾ ನಮ್ಗೆ ಇನ್ನೂ ಸ್ವಲ್ಪ ಉದ್ದ ಬೇಕು, ಆ ಮಕ್ಕಳಿಗೆ ಸ್ವಲ್ಪ ಕುರ್ಕುರೆ ಶೇಪಲ್ಲಿ ಇದ್ದರೆ ಇಷ್ಟಪಡ್ತಾರೆ ಅನ್ನೋದಾದರೆ ಇದನ್ನೇ ಸ್ವಲ್ಪ ಉದ್ದವಾಗಿ ಈ ರೀತಿ ಕುರ್ಕುರೆ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡಿ, ತುಂಬ ಉದ್ದನಾಗೂ ಕೂಡ ಮಾಡ್ತಾ ಇಲ್ಲ. ನೋಡಿ, ಒಂದು ಮೀಡಿಯಮ್ ಆಗಿ ಈ ಒಂದು ಸೈಜಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ. ಇವಾಗ ನೋಡಿ, ಎಲ್ಲ ಹಿಟ್ಟನ್ನು ಕೂಡ ನಾನು ಈ ಒಂದು ಸೈಜಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉದ್ದನಾಗಿ ಕುರ್ಕುರೆ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಾಗಿದೆ. ಇದೇನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇವಾಗ ನಾವು ಎಣ್ಣೆನ ಹದವಾಗಿ ಕಾಯೋದಕ್ಕೆ ಇಟ್ಕೊಂಡು ಇವನ್ನ ಬೇಯಿಸ್ಕೊಳ್ಳೋಣ. ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿತ್ತು.
ಇದನ್ನು ಹಾಕಬೇಕಾದ್ರೆ ನಾವು ಉರಿ ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಇವುಗಳನ್ನ ಸೇರಿಸಿ ಬೇಯಿಸ್ಕೋಬೇಕಾದ್ರೆ ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಐ ಫ್ಲೇಮಲ್ಲಿ ಉರಿ ಇಟ್ಟು ಬೇಯಿಸೋದ್ರಿಂದ ಜಾಸ್ತಿ ಎಣ್ಣೆ ಕುಡಿಯಲ್ಲ. ನೋಡಿ ಈ ರೀತಿ ಬೆಂದು ಅಂದರೆ ಒಂದು ಅರ್ಧ ಭಾಗದಷ್ಟು ಬೆಂದು ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಎಲ್ಲ ಕುರ್ಕುರೆಗಳು ಕೂಡ ಈ ರೀತಿ ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ತಿರುವಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಇವಾಗ ನೋಡಿ ಹದವಾಗಿ ಬೆಂದು ಕಲರು ಕೂಡ ಚೇಂಜ್ ಆಗಿದೆ ಮತ್ತು ನೊರೆನೂ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಈ ರೀತಿ ನೊರೆ ಕಡಿಮೆ ಆದರೆ ಹದವಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ. ತುಂಬ ಕಪ್ಪಗಾಗ ತನಕ ಬೇಯಿಸಬಾರ್ದು. ನೋಡಿ ಈ ಒಂದು ಹದದಲ್ಲಿ ಈ ಒಂದು ಕಲರಲ್ಲಿ ನಾವು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇವುಗಳನ್ನೆಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ. ನೋಡಿ ಇಷ್ಟೇ, ಇದು ಈ ರೀತಿ ಗರಿಯಾಗಿ ನಾವು ಬೇಯಿಸ್ಕೋಬೇಕು. ಇವಾಗ ಸೇಮ್ ಒಂದು ವಿಧಾನದಲ್ಲಿ ಉರಿನ ಕಡಿಮೆ ಮಾಡಿಕೊಂಡು ಉಳಿದ ಈ ಕುರ್ಕುರೆಗಳನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ಇವನ್ನ ಸೇರಿಸ್ಬೇಕಾದ್ರೆ ಉರಿ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಸೇರಿಸಿದಾದ್ಮೇಲೆ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಕೊನೆ ತನಕ ಐ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇದು ಕೂಡ ಬೆಂದು ನೊರೆ ಕಡಿಮೆ ಆಗಿದೆ ಮತ್ತು ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ. ನೋಡಿ ಇಷ್ಟೇ, ಇದು ತುಂಬ ಸಿಂಪಲ್ಲಾಗಿ ಸಖತ್ ರುಚಿಯಾಗಿ ಮತ್ತು ಗರಿಯಾಗಿ ರೆಡಿಯಾಗುವಂಥ ಒಂದು ಸೂಪರ್ ಸ್ನ್ಯಾಕ್ಸ್. ಇದು ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿ ಫೈನಲಿ ರೆಡಿ ಆಯಿತು ಸಂಜೆ ಟೀ ಟೈಮ್ಗೆ ಒಂದು ಒಳ್ಳೆ ಸೂಪರ್ ಸ್ನ್ಯಾಕ್ಸು. ಇದನ್ನು ನಾವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು. ಸ್ವಲ್ಪ ಟೊಮೊಟೊ ಕಿಚಪ್ ಹಾಕಿ ಸಣ್ಣ ಮಕ್ಕಳುಗಳಿಗೆ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ನೋಡಿ ಇಷ್ಟೇ, ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಕಪ್ ರವೆ, 1 ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಇಷ್ಟೊಂದು ಗರಿಯಾದ ಒಂದು ಸೂಪರ್ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.